ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಜ್ಬೇಡು ಏನ್ರಿ ಬಂದಿರೋದು ನಿಮ್ ಫೋನ್ಗೆ? ಸಂಜೆಯಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ, ಕನೆಕ್ಟ್ ಆಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನೀವೇನು ಹಾಸ್ಟೆಲ್ಗೆ ಹೋಗಿದ್ರಾ ಇಲ್ಲ ಹಾಸನಕ್ಕೆ ಹೋಗಿದ್ರಾ? ಅಜ್ಬೇಡು ಹಾಸನ ತುಂಬಾ ದೂರ, ಸದ್ಯಕ್ಕೆ ಹಾಸ್ಟೆಲ್ ಮಾತ್ರ ಹೋಗಿದ್ದೆ. 5 ನಿಮಿಷ ಕಾಯ್ತಿದ್ದೆ ಅಷ್ಟೇ ನಾನು. ಆಮೇಲೆ ಏನು ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಆ ಮಾಡ್ಲುಗೊಂಗಲ್ಲಿ ಆರಾಮಾಗಿ ಮಲ್ಗ್ತಿದ್ರಾ? ಯಾಕ್ರಿ ಯಾಕ್ರಿ ಮಾಡಲ್ ಗುಂಗಲ್ ಇರ್ಲಿ, ನಂಗೇನ್ ಬೇರೆ ಕೆಲಸ ಇಲ್ವಾ? ಸಿಕ್ಕಿದ್ರಿ ಇವತ್ತು ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ. ಹೌದಾ ಅಜ್ಬೇಡು, ಅವ್ರು ಬೈದ್ರಾ? ಮತ್ತೆ ಬಿಡ್ತೀನ? ನೀವ್ ಹೇಳ್ತಿರೋದ್ ನೋಡಿದ್ರೆ ಅವ್ರು ಚೆನ್ನಾಗಿ ಬೆಣ್ಣೆತ್ತಿದೀರಾ ಅನ್ಸ್ತಿದೆ. ಬೆವರು ಇಳಿಸ್ಬಿಟ್ಟೆ. ಡವರಾಜ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ? ನಾನೇ ತಾನೇ ಅಲ್ಲಿ ದಿಶಾ ಆಗಿದ್ದಿದ್ದು. ಬೆವರಿಳಿಸಿದೀರಾ ಅಂದ್ರೆ ಏನ್ ಮಾಡಿದ್ರಿ? ನಾನ್ ಯಾಕೆ ನಿಮ್ಗೆ ಹೇಳ್ಬೇಕು? ನೀವೇನ್ ನಂಗೆ ಹೇಳಿ ಕೇಳಿ ಹೋಗಿ ಬರ್ತಿದ್ದೀರಾ? ಸಾರಿ ಹಸ್ಬೆಂಡು, ನೀವು ಮಕ್ಳಿಗೆ ಬಟ್ಟೆ ಕೊಡ್ಸ್ತೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರ ಅಳತೆ ತಗೊಳ್ಳೋಣ ಅಂತ ಹೋಗಿದ್ದೆ. ಆದ್ರೆ ದಾರಿ ಮಧ್ಯದಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗೋ ತರ ನನ್ ಫೋನ್ ಬ್ಯಾಟ್ರಿ ಖಾಲಿ ಆಗೋಯ್ತು. ನಿಮ್ ಫೋನ್ ಇಟ್ಟಿದ್ದೆ ಕೊನೆ, ಯಾರಿಗೂ ಫೋನ್ ಮಾಡಕ್ ಆಗ್ಲಿಲ್ಲ. ಈಗ ಮನೆಗ್ ಬರ್ತಾನೆ ಗೊತ್ತಾಯ್ತು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಇನ್ ಸ್ವಲ್ಪ ಹೊತ್ತಾಗಿರಿ ನಾನೇ ಅಲ್ಲಿ ಬಂದಿರ್ತಿದ್ದೆ. ಎಲ್ಲಿಗೆ ಹಸ್ಬೆಂಡು? ಹಾಸ್ಟೆಲ್ಗ? ಅಲ್ಲಿಗೇನೆ. ಅಯ್ಯೋ, ನನ್ನನ್ನು ಹುಡ್ಕೊಂಡ? ಇನ್ನೇನ್ರಿ ಮತ್ತೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಯಾಕೆ ತಾನೇ ಭಯ ಆಗಲ್ಲ? ಹಸ್ಬೆಂಡು ಈ ತರಾನೇ ಫೋನ್ ಸ್ವಿಚ್ ಆಫ್ ಆಗ್ತಾ ಇರ್ಲಪ್ಪ. ಯಾಕ್ರಿ? ನೀವ್ ತೋರಿಸಿರೋ ಪ್ರೀತಿ ಕಾಳಜಿ ಹೀಗೆ ಮುಂದೆ ಬರ್ಲಿ ಅಂತ. ಇಷ್ಟೆಲ್ಲ ಸೀನ್ ಇಟ್ಕೋಬೇಡಿ ನೀವು. ಇಲ್ಲಿ ಕೈ ಇಟ್ಟು ನಿಜ ಹೇಳಿ, ಏನ್ ನಿಜ? ನಿಮ್ಗೆ ನನ್ ಮೇಲೆ ಚೂರು ಕಾಳಜಿ ಇಲ್ಲ ಅಂತ? ಅಷ್ಟೆಲ್ಲ ಸೀನ ಇಲ್ಲ. ಹಸ್ಬೆಂಡು, ನೀವ್ ಒಂಥರ ಮಂಡ್ಯದ ಬೆಲ್ಲ ಅಂಬರೀಷ್ ಅಣ್ಣನ್ ತರ. ಅವ್ರ ಮಾತಲ್ಲಿ ಹೊರಟು, ಆದ್ರೆ ಮನ್ಸ್ ಮಾತ್ರ ಮಗು ತರ ಇರುತ್ತೆ. ನೀವು ಅಷ್ಟೇ, ನನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು ನನ್ ಮೇಲೆ ಮಗು ತರ ಕಾಳಜಿ ತೋರಿಸ್ತೀರಾ. ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಕಾಲಲ್ಲೇ ನೆಲಕ್ಕೆ ರಂಗೋಲಿ ಹಾಕ ಬಿಟ್ಟು ನೆಟ್ಟಿಗೆ ನಿಲ್ಲತ್ ಕಲೀರಿ. ನೋಡ್ರಿ, ನಿಮ್ಮಲ್ಲಿ ಎಲ್ಲಿಗಾರು ಹೋಗಿ ಬರ್ತೀರಾ ಅಂದ್ರೆ ಯಾರ ಜೊತೆ ಹೋಗ್ತಿದ್ದೀರಾ, ಎಷ್ಟೊತ್ತಿಗೆ ವಾಪಸ್ ಬರ್ತೀರಾ, ಯಾವಾಗ ಹೋಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ ಎಲ್ಲ ತಿಳಿಸ್ಬಿಟ್ಟು ಹೋಗಿ ಬರ್ಬೇಕು. ಅಕಸ್ಮಾತ್ ಆಗಿ ಅರ್ಜೆಂಟ್ ಆಗಿ ಹೊರಡ್ಬೇಕು ಅಂದ್ರೆ ಏನ್ ಮಾಡ್ಲಿ? ಫೋನ್ ಇಲ್ವಾ ನಿಮ್ಮ ಹತ್ರ? ಒಂದು ಫೋನ್ ಮಾಡಿ ವಿಷಯ ಹೇಳಕ್ಕಾಗಲ್ವಾ?